ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮತ್ತೆ ನೈಟಿಂದಾನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ಇವತ್ತು ಸ್ಪೆಷಲ್ ಡಿಶ್ಶು ಚಿಕನ್ ಬಿರಿಯಾನಿ, ಹಾಗೆ ಸ್ವಲ್ಪ ಚಿಕನ್ ಕಬಾಬ್ ಮಾಡೋಣ ಅಂತಿದ್ದೀನಿ. ಹಾಗೆ ನಿಮಗೆ ಡಿಶ್ ನೋಡಿಸ್ತೀನಿ ಬನ್ನಿ. ಫಸ್ಟು ಕಬಾಬು ಕಲಸಿಡ್ಕೊಬಿಡೋಣ. ಅದಕ್ಕೆ ಕಬಾಬ್ ಪುಡಿ ಮತ್ತು ಮೆಣಸಿನ್ಕಾಯಿ ಪುಡಿ, ಮೊಟ್ಟೆ, ಬೇಕು ಅಂದರೆ ಕರಿಬೇವು ಹಾಕೋಬೋದು. ನಾನು ಇವತ್ತು ಕರಿಬೇವು ಹಾಕ್ಕೊಂಡಿಲ್ಲ. ಇದಿಷ್ಟು ಹಾಕ್ಕೊಂಡು ನೀವು ಕಲಿಸ್ಕೊಳ್ಳಿ. ಸಮ್ಟೈಮ್ಸ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ವಾ ಅಂದರೆ ಹಾಕೋದೇ ಇಲ್ಲ. ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ. ನಿಮಗೆ ಖಾರ ಅಷ್ಟು ಇಷ್ಟ ಇಲ್ಲ ಅಂದರೆ ಮೆಣಸಿನ್ಕಾಯಿ ಪುಡಿ ಹಾಕೋಬೇಡಿ, ಖಾರ ಇದ್ರೇ ಚೆನ್ನಾಗಿರುತ್ತೆ. ಅವ್ರು ಪೌಡ್ರಲ್ಲಿ ಹಾಕಿರ್ತಾರೆ, ಬಟ್ ಆದರೆ ಅದಷ್ಟೊಂದು ಖಾರ ಇರೋಲ್ಲ. ಅದರಿಂದ ನಾನು ಮೆಣಸಿನ್ಕಾಯಿ ಪುಡಿ ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ. ನೆಕ್ಸ್ಟು ಸ್ವಲ್ಪ ಬೋನ್ಲೆಸ್ಸು, ಸ್ವಲ್ಪ ಬರೀ ಮಾಂಸ ಥರ ಇರೋದನ್ನೇ ಆರಿಸ್ಕೊಂಡು ಕಲಿಸ್ಕೊಳ್ಳೋಕೆ ಮಿಕ್ಸ್ಚರ್ಗೆ ಹಾಕೋತಿದ್ದೀನಿ. ಸ್ವಲ್ಪ ಹಿಂಡಿ ಹಾಕ್ಕೊಳ್ಳಿ. ಪುದೀನ ಖಾಲಿ ಆಗಿತ್ತು, ಏನು ತಲೆ ಕೆಡಿಸ್ಕೊಳ್ಳೋ ಆಗಿಲ್ಲ. ನಮಗೆ ಮನೆ ಹತ್ರನೇ ಅಂಗಡಿ ಇದೆ, ತುಂಬ ಹತ್ರನೇ. ಸರಿ ಅಲ್ಲೇ ಹೋಗಿ ಪುದೀನ ತಂದು ಪುದೀನ ಬಿಡಿಸ್ಕೊಳ್ತಾ ಇದ್ದೀನಿ. ಅಷ್ಟರಲ್ಲಿ ಸರಿ ನಮ್ಮ ಮಾವ ಏನೋ ಕಾಮಿಡಿ ಮಾಡ್ತಾಯಿದ್ರು. ಸರಿ ವಿಡಿಯೋ ಮಾಡೋಣ ಅಂತ ಹೋದರೆ ಮುಖ ನೋಡ್ಸಲ್ಲ ಅಂದ್ಬಿಟ್ಟು ಏನು ಮಾಡಿದಾರೆ ನೋಡಿ ನೀವೇನೆ. ಸ್ವಲ್ಪ ಹಾಯ್ ಮಾಡಪ್ಪ. ಅಮ್ಮಂಗಲ್ಲ ಅಮ್ಮಂಗಲ್ಲ ಇಲ್ಲ ಮಾಡಿ. ಯಾರಿಗೆ ನಮ್ಮ ಮನೇಲಿ ಯಾರು ಕೊರೋನಾ ಇಲ್ಲ. ಬಲೇ ಮುಸ್ಕರ ನಮ್ಮ ಅವನ್ಗೆ ಹೇಳಿದ ಮುಖ ನೋಡ್ಕೊಂಡ್ಬಿಟ್ಟು ಗುಡಿಸ್ಬಿಡ್ತಾರೆ ಹೊರಗಡೆ ಅಂತ. ನೆಕ್ಸ್ಟು ಸರಿ ಅಮ್ಮ ಹೇಳಿದ್ರು ಫಸ್ಟ್ ಕಬಾಬ್ ಮಾಡಿಬಿಡು, ಅದಾದಮೇಲೆ ಹೇಗಿದ್ರು ಎಣ್ಣೆ ಮಿಗುತ್ತಲ್ವ, ಅದೇ ಎಣ್ಣೆಲೇ ಬಿರಿಯಾನಿ ಮಾಡುವಂತೆ ಅಂತ ಹೇಳಿದ್ರು. ಸರಿ ಓಕೆ ಅಂದ್ಬಿಟ್ಟು ಜಸ್ಟ್ 2 ಟ್ರಿಪ್ ಅಷ್ಟೇ, ಸ್ವಲ್ಪನೇ ನೋಡಿ ಅಷ್ಟೇ ಕಬಾಬ್ ಮಾಡಿದೆ. ಕಬಾಬ್ ಮಾಡಿದ್ಮೇಲೆ ಅದೇ ಎಣ್ಣೆ ಮಿಕ್ಕಿತ್ತಲ್ವ, ಸರಿ ಅದೇ ಎಣ್ಣೆ ಹಾಕ್ಕೊಂಡು ನಾರ್ಮಲ್ ಸ್ಪೈಸಸ್ ಇರುತ್ತಲ್ವ, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಏಲಕ್ಕಿ ಎಲ್ಲ ಹಾಕಿ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಆಮೇಲೆ ಒಂದು 2 ಈರುಳ್ಳಿ, ಚಿಕ್ಕದು 2 ಈರುಳ್ಳಿ. ನಾನು 5 ಜನಕ್ಕೆ ಅಥವಾ 4 ಜನಕ್ಕೆ ಆಗೋಷ್ಟು ಮಾಡ್ತಾಯಿದ್ದೀನಿ ಇವಾಗ ಬಿರಿಯಾನಿ. ನೆಕ್ಸ್ಟ್ ಪುದೀನ ಸೊಪ್ಪನ್ನ ಕಟ್ ಮಾಡ್ಕೊಂಡಿದ್ದೆ, ಇಲ್ಲ ಹಾಗೇನೂ ಹಾಕ್ಬೋದು. ನಾನು ಕಟ್ ಮಾಡ್ಕೊಂಡಿದ್ದೆ. ಒಂದು 2 ನಿಮಿಷ ಪುದೀನ ಸೊಪ್ಪನ್ನ ಫ್ರೈ ಮಾಡಿ, ಆಮೇಲೆ 2 ದಪ್ಪ ಟೊಮೆಟೊ ಹಾಕ್ತೆ. ಜಾಸ್ತಿ ಟೊಮೆಟೊ ಹಾಕಿದ್ರೆ, ಈಗ ನೀವು 4 ಜನ 5 ಜನಕ್ಕೆ ಮಾಡ್ತಾಯಿದ್ದೀರ ಅಲ್ವಾ, ಜಾಸ್ತಿ ಟೊಮೆಟೊ ಹಾಕಿದ್ರೆ ಟೊಮೆಟೊ ಬಾತ್ ಥರ ಫೀಲ್ ಆಗುತ್ತೆ. ಸೊ 1-2 ಟೊಮೆಟೊ ಸಾಕು. ಸ್ವಲ್ಪ ಮೆಣಸಿನ್ಕಾಯಿ ಪುಡಿ, ಆಮೇಲೆ ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಗರಂ ಮಸಾಲ ಹಾಕಿದ್ದೀನಿ. ಗರಂ ಮಸಾಲ ಅಕಸ್ಮಾತ್ ಇಲ್ಲ ಅಂದರೆ ಧನಿಯಾ ಪುಡಿ ಹಾಕಿ, ಪರವಾಗಿಲ್ಲ. ಯಾವಾಗಲೂ ಅಷ್ಟೇ ಅಡುಗೆ ಮಾಡೋವಾಗ ಇದೇ ಬೇಕು ಅದೇ ಬೇಕು ಅಂತೇನಿಲ್ಲ. ಸಮ್ಟೈಮ್ಸ್ ಯಾವ್ದಾದ್ರು ಒಂದು ಐಟಮು ಸ್ಕಿಪ್ ಆದರೂ ಪರವಾಗಿಲ್ಲ. ಸೊ ಇಷ್ಟ ಹಾಕಿ ಚಿಕನ್ ಹಾಕ್ಕೊಂಡೆ. ಇಷ್ಟೇ ನೋಡಿ ಚಿಕನ್ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಸ್ವಲ್ಪ ಮೊಸರು ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಜಾಸ್ತಿ ಹಾಕೋಬಿಡಿ, ಹುಳಿ ಥರ ಫೀಲ್ ಆಗುತ್ತೆ. ಸ್ವಲ್ಪ ಹಾಕ್ಕೊಳ್ಳಿ, ಅನ್ನ ಸಾಫ್ಟಾಗಿ ಬರುತ್ತೆ. ಮೊಸರು ಹಾಕ್ಕೊಂಡ್ಮೇಲೆ ಇಷ್ಟೇ, ಆಲ್ಮೋಸ್ಟ್ ಫ್ರೈ ಆಯಿತು. ನೆಕ್ಸ್ಟು ಅಕ್ಕಿ ತೊಳ್ಕೊಂಡು ಅಕ್ಕಿ ಹಾಕ್ತೀನಿ. ನಾನು 1.5 ಗ್ಲಾಸಿಗೆ ಮಾಡ್ತಾ ಇರೋದು. 1.5 ಗ್ಲಾಸ್ ಅಕ್ಕಿಗೆ ನೀವು 3 ಗ್ಲಾಸ್ ನೀರು ಹಾಕಿ. ನಾನು ಕಣ್ಣಳ್ತೆಲೆ ಹಾಕ್ತೆ, ನನಗೆ ಗೊತ್ತಾಯಿತು. ಸೊ ಕಣ್ಣಳ್ತೆಲೆ ನಾನು ಹಾಕಿದ್ದೀನಿ. ನಿಮಗೆ ಕಣ್ಣಳ್ತೆಲೆ ಬರಲ್ಲ ಅನ್ನೋ ಹಾಗಿದ್ರೆ 1.5 ಗ್ಲಾಸ್ ಅಕ್ಕಿಗೆ 3 ಗ್ಲಾಸ್ ನೀರು ಹಾಕಿ. 1 ಗ್ಲಾಸ್ ಅಕ್ಕಿ ಆದರೆ 2 ಗ್ಲಾಸ್ ನೀರು ಹಾಕಿ, ಸೊ ಡಬಲ್ ಹಾಕಿ. ನೆಕ್ಸ್ಟ್ ರುಚಿಗೆ ಎಷ್ಟು ಬೇಕಷ್ಟು ಸಾಲ್ಟ್ ಹಾಕ್ಕೊಂಡೆ, ಹಾಕಿ ಲಿಡ್ ಕ್ಲೋಸ್ ಮಾಡಿದೆ. ಕುದಿಬೇಕದು, ಕುದಿಯೋ ಟೈಮಲ್ಲಿ ನೀವು ಲಿಡ್ ಕ್ಲೋಸ್ ಮಾಡಿ. ಅಷ್ಟರಲ್ಲಿ ಸರಿ ಅದು ಪ್ರೆಷರ್ ಅದು ಕೂಗೋಷ್ಟರಲ್ಲಿ ಮೊಸರು ಬಜ್ಜಿ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾರ್ಮಲ್ ಈರುಳ್ಳಿ, ಸೌತೆಕಾಯಿ ಮತ್ತು ಹಸಿಮೆಣಸಿನ್ಕಾಯಿ ಹಾಕ್ಕೊಂಡೆ. ಮೊಸರು ಬಜ್ಜಿ ರೆಡಿ ಆಯಿತು. ಮೊಸರು ಬಜ್ಜಿ ರೆಡಿ ಆಗ್ತಿದ್ದಂಗೆ ಬಿರಿಯಾನಿನೂ ರೆಡಿ ಆಯಿತು.
ಇವಾಗ ಸರ್ವ್ ಮಾಡಿ ನೋಡಿಸ್ತೀನಿ ನೋಡಿ ಹೇಗಿದೆ ಅಂತ. ತುಂಬ ಚೆನ್ನಾಗಾಗಿತ್ತು. ನಾನು ಸ್ವಲ್ಪನೇ ಮಾಡಿದೆ, ನೆಕ್ಸ್ಟ್ ಡೇ ಫ್ರೈಡೇ ಇತ್ತು ಅಂತ. ಸೊ ಸೌತೆಕಾಯಿ, ಈರುಳ್ಳಿ ಮತ್ತು ನಿಂಬೆಹಣ್ಣು, ಒಂದು ಕಬಾಬು ಹಾಗೆ ರೈತ. ಸೊ ರೆಡಿ ಆಯಿತು ಬಿರಿಯಾನಿ ಆ್ಯಂಡ್ ಕಬಾಬ್. ನಾವು ಯೂಶ್ವಲಿ ಬೆಳಗ್ಗೆ ಹೊತ್ತು ಅತ್ತೆ ಮಾವ ಇಬ್ಬರು ಬಾಕ್ಸಿಗೆ ತೊಗೊಂಡು ಹೋಗ್ತಾರೆ, ಮಧ್ಯಾಹ್ನ ಹೊತ್ತು ನಾನು ನಮ್ಮ ಹಸ್ಬೆಂಡ್ ಇಬ್ಬರೇ ಊಟ ಮಾಡ್ತೀವಿ. ಅದರಿಂದ ನೈಟಲ್ಲಿ ಆಲ್ಮೋಸ್ಟ್ ಯಾವಾಗಾದ್ರೂ ಒಂದೊಂದು ದಿನ ಸ್ಕಿಪ್ ಆಗ್ಬೋದೇ ಹೊರತು ಎವ್ರಿ ನೈಟ್ ನಾವು 4 ಜನನೂ ಒಟ್ಟಿಗೆ ಕೂತ್ಕೊಂಡೇ ಊಟ ಮಾಡ್ತೀವಿ. ನಮ್ಗೆ ಹಾಗೆ ಊಟ ಮಾಡಿದ್ರೇ ಒಂಥರ ಸಮಾಧಾನ ಆಗೋದು. ಒಬ್ಬೊಬ್ಬರೇ ತಿನ್ನೋಕೆ ಅಷ್ಟು ಇಷ್ಟ ಆಗಲ್ಲ. ಆಗಲೇ ಬಿಸಿ ಮಾಡ್ಕೊಳ್ತೀವಿ, ಒಟ್ಟಿಗೆ ಎಲ್ಲರೂ ಕೂತ್ಕೊಂಡು ತಿಂತೀವಿ. ಮತ್ತೆ ಅತ್ತೆಗೊಂದು ಫೋನ್ ಮಾಡಲ್ಲ, ಏನಿಲ್ಲ ನೀನು? ನೀನ್ ಮಾಡ್ಬೇಕಪ್ಪ ಅತ್ತೆಗೆ. ಆಹಾಹಾ, ಇದ್ಯಾವ ರೂಲ್ಸ್? ಆಹಾಹಾ, ಮಮ್ಮಿ ಇದೆ ನನ್ನ ನಂಬರು. ಕೇಳು ಮಮ್ಮಿ ತನ್ನ ನಂಬರ್ ಇಲ್ವಾ ಅಂತ. ಬರ್ದಿದೆ, ಕೇಳು ಮಮ್ಮಿಗೆ. ನನ್ನ ಹೆಸರು ಸೇವ್ ಮಾಡ್ಕೊಂಡೈತೆ. ಸುಳ್ಳು ಹೇಳ್ಬೇಡ ನೀನು. ಸುಳ್ಳು ಹೇಳ್ಬೇಡ ನೀನು. ಓಕೆ ಫ್ರೆಂಡ್ಸ್, ಊಟ ಎಲ್ಲ ಆಯಿತು. ಬಿರಿಯಾನಿ ತುಂಬ ಚೆನ್ನಾಗಾಗಿತ್ತು. ಬಿರಿಯಾನಿ ಕಬಾಬು ನೋಡಿದ್ರಿ ಅಲ್ವಾ? ಏನಿದು ಸರ್ಪ್ರೈಸ್? ಏನು ಸರ್ಪ್ರೈಸು ನೋಡು. ಏನಿದು? ತೆಗಿಲ ತೆಗಿ. ಏನು ಸರ್ಪ್ರೈಸ್ ಬಂದ್ಬಿಟ್ಟಿದಾರಪ್ಪ. ಏನದು? ವಿಡಿಯೋ ಮಾಡಕ್ಕೆ ಸ್ಮಾಲ್ ರಿಪೋರ್ಟಾ? ಚೆನ್ನಾಗಿದೆ ನೋಡಿ. ನನಗೆ ಗೊತ್ತೇ ಎಲ್ಲ ತಗೊಂಡು ಬಂದಿದ್ದಾರೆ. ನೋಡ್ಸು. ಮೊಬೈಲ್ ಹಾಕೋಬೋದು, ಹಾಂ ಹೋಮ್ ಹಾಕೋಬೋದು. ಹಾಂ, ಆಮೇಲೆ ವಿತ್ ಬ್ಲೂಟೂತ್ ವಿತ್ ಬ್ಲೂಟೂತಾ? ಮಾಡ್ಕೋಬೋದು. ರೊಟೇಟ್ ಆಗುತ್ತಾ? ಎಲ್ಲ ಆಗುತ್ತೆ. ಅಂದರೆ ಫುಲ್ ಡೌನ್ಗೆ. ವಾವ್, ಆರಾಮಾಗಿ ಕ್ಯಾರಿ ಮಾಡ್ಬೋದಲ್ಲ ಇದನ್ನ. ವಿತ್ ಬ್ಲೂಟೂತ್ ನಂಗೆ ತುಂಬ ಇಷ್ಟ ಆಯಿತು. ನನ್ನ ಹತ್ರ ಆಲ್ರೆಡಿ ಒಂದು ಟ್ರೈಪೋಡ್ ಇದೆ ನೋಡಿ, ಇದೆ. ಬಟ್ ಆದರೆ ನಮ್ಮದು ಕಿಚನ್ ಚಿಕ್ಕದು. ಇಷ್ಟು ದೊಡ್ಡ ಟ್ರೈಪೋಡ್ ಇಟ್ಕೊಂಡು ನಾನು ಕಿಚನಲ್ಲಿ ಅಡುಗೆ ಎಲ್ಲ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. ಸರಿ ಬಿಡು ಹೋಗಲಿ, ಆಲ್ರೆಡಿ ಒಂದು ಟ್ರೈಪೋಡ್ ಇದೆ, ಸರಿ ಇನ್ನೊಂದು ಟ್ರೈಪೋಡ್ ಏನು ತೊಗೊಳ್ಳೋದು ಬೇಡ ಬಿಡು, ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಸುಮ್ಮನೆ ಇದ್ದೆ. ನೋಡಿದ್ರೆ ತೊಗೊಂಡು ಬಂದಿದ್ದಾರೆ. ಸಖತ್ತಾಗಿದೆ ನೋಡಿ. ಅಂದರೆ ಆರಾಮಾಗಿ ಎಲ್ಲರೂ ಹೊರಗಡೆ ಹೋದಾಗ ನಾನು ಆರಾಮಾಗಿ ಕ್ಯಾರಿ ಮಾಡ್ಬೋದು ಇದನ್ನು. ಮತ್ತು ಇದನ್ನು ಆರಾಮಾಗಿ ಇದು ಫೋನ್ನ ಹೀಗೆ ಹಾಕಿ ಹೀಗೆ ಇಟ್ಕೊಂಡು ಆರಾಮಾಗಿ ಮಾತಾಡ್ಬೋದು, ಮತ್ತು ವಿಡಿಯೋ ಶೂಟ್ ಮಾಡ್ಬೋದು. ತುಂಬ ಚೆನ್ನಾಗಿದೆ ನೋಡಿ. ಹೀಗೆ ಇಟ್ಕೊಂಡು ಆರಾಮಾಗಿ ಹೊರಗಡೆ ನಾವು ಅಲ್ಲಿ ಇಲ್ಲಿ ಎಲ್ಲಾರು ರೋಡಲ್ಲಿ ಹೋಗ್ತೀವಿ, ಮತ್ತು ಹೊರಗಡೆ ಎಲ್ಲಾದ್ರು ಅಂದರೆ ಗಾಡೀಲಿ ಟ್ರಾವೆಲ್ ಮಾಡ್ತಿರ್ತೀವಲ್ಲ, ಅವಾಗ ನಾವು ಫೋನ್ ಹಿಡ್ಕೊಂಡು ಶೂಟ್ ಮಾಡ್ತೀವಿ. ಬಟ್ ಇಲ್ಲಿ ಫೋನ್ ಬಿದ್ದೋಗುತ್ತೋ ಏನೋ ಅಂತ ಭಯ ಆಗುತ್ತೆ. ಅವಾಗ ಈ ಥರ ನಿಮಗೆ ಇದ್ದರೆ ಆರಾಮಾಗಿ ಫೋನ್ ಇಲ್ಲಿ ಸ್ಟಿಕ್ ಆಗಿರುತ್ತೆ, ನೀವು ಹಿಡ್ಕೊಂಡು ಆರಾಮಾಗಿ ವೀಡಿಯೋ ಮಾಡ್ಬೋದು. ನಾನು ತುಂಬ ದಿನದಿಂದ ವೆಯ್ಟ್ ಮಾಡ್ತಿದ್ದೆ ಈ ಥರ ಬೇಕು ಅಂತ, ಬಟ್ ತಂದಿದ್ದಾರೆ. ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಸಖತ್ತಾಗಿದೆ. ಸಖತ್ತಾಗಿ ನೋಡಿ, ವಿತ್ ಬ್ಲೂಟೂತ್ ಕ್ಯೂಟ್ ಆಗಿದೆ. ಮಾಡಿಸ್ತೀನಿ ನೋಡಿ. ಲೆಗ್ಸ್ ಇಷ್ಟೇ ಹೀಗೆ ಬರೋದು. ಆರಾಮಾಗಿ ಕಿಚನಲ್ಲಿ ನಾವು ಇಟ್ಕೊಂಡು ಯೂಸ್ ಮಾಡ್ಬೋದು. ಸಖತ್ತಾಗಿದೆ. ಬರ್ತಾ ಇದ್ದಾರೆ. ಚೆನ್ನಾಗಿದೆ. ನಂಗೆ ಎಲ್ಲಿ ತಗೊಂಡೆ? ಕಾಸು ಕೊಟ್ಟು ತಗೊಂಡೆ. ಕಾಸು ಕೊಟ್ಟು ತಗೊಂಡೆ ಅಂತ ಗೊತ್ತು. ಎಲ್ಲಿ ತಗೊಂಡೆ? ಒಂದು ಅಂಗಡಿ ಇದೆ, ಮೊಬೈಲ್ದು ಎಲ್ಲ. ಹೇಳು, ಯಾರಿಗಾದ್ರೂ ಬೇಕಾದ್ರೂ ಹೋಗಿ ತಗೋಬಹುದು. ಗಿರಿನಗರ ಹತ್ರ. ಬೇಕಾದವ್ರು ಕಾಮೆಂಟ್ ಮಾಡಿ, ಬೇಕಾದ್ರೆ ಅಡ್ರೆಸ್ ಹಾಕ್ತೀನಿ, ಹೋಗಿ ಚೀಪಾಗಿ ಕೊಡ್ತಾರೆ. ಚೀಪಾಗಿ?
2 ರೂಪಾಯ 2 ರೂಪಾಯ ಆನ್ಲೈನ್ ಪ್ರೈಸ್ 2 ರೂಪಾಯಿ 2 ರೂಪಾಯಿ 500 ಏನೋ ಮೇಲಿದೆ. ಹಾ, ನೀವು ಹೋದ್ರೆ ಸ್ವಲ್ಪ ಡಿಸ್ಕೌಂಟ್ ಅಲ್ಲಿ ಸಿಗುತ್ತೆ. 300 ಒಳಗಡೆ ಸಿಗುತ್ತೆ. ತುಂಬಾ ಚೆನ್ನಾಗಿದೆ. ಇದನ್ನ ಆರಾಮಾಗಿ 300 ನಾವು ಫೋನ್, ಒಳಗಡೆ ಸಿಗುತ್ತೆ. ಹೌದಾ, ಫೋನ್ ನಾವ್ ಇಲ್ಲಿ ಫಿಕ್ಸ್ ಮಾಡಿ ಆರಾಮಾಗಿ ಹೀಗೆ ವಿಡಿಯೋ ಮಾಡ್ಕೋಬೋದಲ್ಲ. ಕ್ಯಾರಿ ಮಾಡ್ಬೋದು, ಹಾ, ಸೆಲ್ಫಿ ಸ್ಟಿಕ್ ಇದನ್ನ ಮಾಡ್ಬೋದು. ಮತ್ತೆ ನೀನು ಆ ಬಾಕ್ಸ್ ಅಲ್ಲಿ ಹಾಕೊಂಡು ನೋಡೋಣ. ಮತ್ತೆ ಹಾಕು. ಆರಾಮಾಗಿ ನೀವು ನಿಮ್ ಹ್ಯಾಂಡ್ ಬ್ಯಾಗ್ ಅಲ್ಲಿ ಕ್ಯಾರಿ ಮಾಡ್ಕೊಂಡು ತಗೊಂಡ್ ಹೋಗ್ಬೋದು. ಹಾಕು, ಇದನ್ನ ಕ್ಲೋಸ್ ಮಾಡು. ಸೆಲ್ಫಿ ಸ್ಟಿಕ್ ಎಲ್ಲ ಇರುತ್ತೆ. ಕಮ್ಮಿಗೆ ಸಿಗುತ್ತೆ. ಸಕ್ಕತ್ತಾಗಿದೆ ನೋಡಿ. ಓಕೆ ಫ್ರೆಂಡ್ಸ್, ಆಯಿತು. ಆವಾಗಲೇ ಮಾತಾಡ್ತಾ ಇದ್ದೆ, ಇವ್ರು ಬಂದರು ಅಂದ್ಬಿಟ್ಟು ಸ್ಟಾಪ್ ಮಾಡಿಬಿಟ್ಟೆ. ಅದೇ ಬಿರಿಯಾನಿ ಮಾಡಿದ್ದೆ ಪ್ಲಸ್ ಚಿಕನ್ ಕಬಾಬ್ ಮಾಡಿದ್ದೆ. ನಿಜ ಹೇಳ್ಬೇಕಾದ್ರೆ 150ಗೆ ಅಷ್ಟೇ ತರಿಸಿದ್ದು. ನಾಳೆ ಫ್ರೈಡೇ ನಾವು ಯಾರೋ ತಿನ್ನಲ್ಲ, ಅದಕ್ಕೆ ಎಲ್ಲ ಜಸ್ಟ್ ತರಿಸಿ ಸ್ವಲ್ಪ ಕಬಾಬು ಸ್ವಲ್ಪ ಬಿರಿಯಾನಿ ಮಾಡಿದೆ. ತಿಂದು ಎಲ್ಲ ಖಾಲಿ ಕೂಡ ಆಗೋಯ್ತು. ಕ್ಲೀನ್ ಮಾಡಿ ಕೂಡ ಇಟ್ಟಿದ್ದೀನಿ. ನಾಳೆ ಪೂಜೆ ಟಿಫನ್. ಫ್ಲಿಪ್ಕಾರ್ಟ್ ಎಲ್ಲೇ ನೋಡಿದ್ರು ಇದು ಜಾಸ್ತಿ ಇದೆ ರೇಟ್. ಹೌದಾ, ಅಲ್ಲಿ ಮಿನಿಮಮ್ 300 ಒಳಗಡೆ ಗ್ಯಾರಂಟಿ ಸಿಗುತ್ತೆ. ಫೋನ್ ಮಾಡಿದ್ರೆ ಒಂದು ರೇಂಜ್ ಅಲ್ಲಿ ಕೊಡಿಸ್ಬೋದು. ನೋಡಿ, ಟ್ರೈ ಮಾಡಿ, ಕಮೆಂಟ್ ಮಾಡಿ. ಯಾರಿಗಾದ್ರೂ ಬೇಕು ಅಂದ್ರೆ ಇಟ್ರಪಟ್ಟು ನಿಜಲ್ಲೂ ಸಕ್ಕದಾಗಿದೆ. ನಾನು ನೆಕ್ಸ್ಟ್ ಇನ್ ಮುಂದೆ ಅಡುಗೆ ಮನೇಲಿ ಏನೇ ಅಡುಗೆ ಮಾಡಿದ್ರು ಇದನ್ನೇ ಯೂಸ್ ಮಾಡೋದು. ನಂಗೆ ತುಂಬಾ ಇಷ್ಟ ಆಯ್ತು. ಟ್ರೈ ಮಾಡಿ. ಜನ ದುಡ್ಡು ಇಟ್ಕೊಂಡು ಮಾಡ್ತಾರೆ. ನಾವು ಅದೇನ್ ರೇಟ್ ಇದೆಯೋ ಅದು ಅಂಗಡಿ ಹತ್ರನೇ ಇಸ್ಕೋಬಹುದು. ತಗೊಳ್ಳಿ, ನಂಗೆ ಸಖತ್ ಇಷ್ಟ ಆಯ್ತು. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ದುಡ್ಡೆಲ್ಲ ಏನು ಇಟ್ಕೊಳಲ್ಲ, ಅದೇನ್ ರೇಟ್ ಇದೆ ಅಲ್ಲೇ. ಓಕೆ, ಈ ವ್ಲಾಗ್ ಇಲ್ಲೇ ಮುಗಿಸ್ತೀನಿ. ಯಾರಿಗೆಲ್ಲ ಈ ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ 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 ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ. ಆವಾಗ ನಾನು ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ. ಹಾಗೆ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರು ಕೂಡ ನಿಮಗೆ ಫಸ್ಟ್ ಬರುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡೋದನ್ನ ಮಿಸ್ ಮಾಡಲೇಬೇಡಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ. ಬಾಯ್ ಫ್ರೆಂಡ್ಸ್, ಗುಡ್ ನೈಟ್.